ಚನ್ನಪಟ್ಟಣದ ಉಪಚುನಾವಣಾ ಕಣ ರಂಗೇರಿದೆ. ಹೀಗಾಗಿ ಏನು ದಿನೇ ದಿನೇ ಸಾಕಷ್ಟು ರೀತಿಯಿಂದ ಹೈ ವೋಲ್ಟೇಜನ್ನು ಪಡ್ಕೋತಾ ಇದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಶಾಸಕರಾದಂತಹ ಹರೀಶ್ ಗೌಡ್ರು ಇದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಅನೌನ್ಸ್ ಆದಾಗಿದ್ದನ್ನು ಕೂಡ ಸಾಕಷ್ಟು ಈ ಕ್ಷೇತ್ರದಲ್ಲಿದ್ದೀನಿ, ಮತ್ತು ಅವರು ಪುನಃ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಸಾಕಷ್ಟು ಒತ್ತಡದಲ್ಲಿ ನೀವು ಕೂಡ ಒಬ್ಬರು ಒತ್ತಡ ಹಾಕಿದ್ರಿ. ಹೇಗಿದೆ ಸರ್ ಟ್ರೆಂಡು? ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿದೆ. ನಮ್ಮ ಚನ್ನಪಟ್ಟಣದ ಕಾರ್ಯಕರ್ತರು ಭಾಳ ಗಟ್ಟಿ ಇದ್ದಾರೆ, ಚಿನ್ನದಂಥ ಕಾರ್ಯಕರ್ತರಿದ್ದಾರೆ. ಸಂಪೂರ್ಣವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಜೊತೆಗೆ ಚನ್ನಪಟ್ಟಣದ ಜನ ತೀರ್ಮಾನ ಮಾಡಿದ್ದಾರೆ. ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗ್ತಾರೆ. ಸರ್, ಯಾಕಂದರೆ ಮೊದಲನೇ ಬಾರಿ ಮಂಡ್ಯದಲ್ಲಿ ನಿಂತು, ಆದರೆ ಮೂರನೇ ಬಾರಿ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಒತ್ತಡದ ನಡುವೆ ಬಂದು ನಿಂತಿದ್ದಾರೆ. ಮತ್ತು ದೇವೇಗೌಡರು ಕೂಡ ನಿಲ್ಲು ಅಂತೇಳಿ ಒತ್ತಡ ಹಾಕಿದ್ದಾರೆ. ಹೀಗಾಗಿ ಚನ್ನಪಟ್ಟಣ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತೇಳಿ? ಚನ್ನಪಟ್ಟಣದ ಜನ ಜೊತೆಗೆ ನಮ್ಮ ಮುಖಂಡರುಗಳೇ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅಂತೇಳಿ ಒತ್ತಡವನ್ನು ಹಾಕಿ ಕರ್ಕೊಂಡು ಬಂದಿರತಕ್ಕಂಥದ್ದು. ಆದ್ದರಿಂದ ಇದು ನಮ್ಮ ಕಾರ್ಯಕರ್ತರು, ಮುಖಂಡರೆಲ್ಲರೂ ಸಹ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾರೆ. ಒತ್ತಡದಿಂದಲೇ ಅವ್ರು ಬಂದಿರತಕ್ಕಂಥದ್ದು. 2 ಬಾರಿ ಸೋಲಾಗಿತ್ತು ಅವ್ರಿಗೆ. ಸೋಲಿಂದ ಅವ್ರಿಗೆ ಮಾನಸಿಕವಾಗಿ ಭಾಳ ನೋವನ್ನು ಸಹ ಅನುಭವಿಸಿದರು. ಆದರೆ ಇವತ್ತು ಆ 2 ಸೋಲುಗಳನ್ನು ನಾವು ಮೀರಿ ಇವತ್ತು ನಿಮಗೆ 100ಕ್ಕೆ 100 ಗೆಲುವನ್ನು ತಂದುಕೊಡ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ತುಂಬಿದ್ದಾರೆ, ಸ್ಪರ್ಧೆಯನ್ನು ಮಾಡಿಸಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ 3 ಉಪಚುನಾವಣೆ ಆದರೂ ಕೂಡ ಇಡೀ ಸರ್ಕಾರವೇ ಚನ್ನಪಟ್ಟಣದಲ್ಲಿ ಕೂತ್ಕೋತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಮನೆಯವ್ರನ್ನ ಟಾರ್ಗೆಟ್ ಮಾಡಿ ಚುನಾವಣೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತು ನಡೀತಾ ಇದೆ. ಏನು ಹೇಳ್ತೀರಿ ಸರ್? ಯಾಕಂದ್ರೆ ನೀವು ನೋಡ್ತಾ ಇದ್ದೀರಿ ಸಾಕಷ್ಟು ದಿನಗಳು. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಇಡೀ ಸರ್ಕಾರ ಬಂದು ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಶಿಗ್ಗಾವಿಲಿ ಹೋಗಿಲ್ಲ, ಸಂಡೂರ್ಗೆ ಹೋಗಿಲ್ಲ. ಸರ್ಕಾರದ 15 ಜನ ಸಚಿವರು, 50ರಿಂದ 60 ಜನ ಶಾಸಕರು ಚನ್ನಪಟ್ಟಣದಲ್ಲಿ ಬೀಡ್ಬಿಟ್ಟಿದ್ದಾರೆ. ಬಹುಶಃ ಇದು ಒಂದು ಸಂದೇಶವನ್ನಂತೂ ಕೊಟ್ಟಿದೆ. ಇಡೀ ಸರ್ಕಾರ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧವಾಗಿ ಬಂದು ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು, ಕುಮಾರಣ್ಣ ಅವ್ರದ್ದು, ದೇವೇಗೌಡರ ಒಂದು ಶಕ್ತಿ ಏನಿದೆ ಅಂತಕ್ಕಂಥದ್ದು ಬಹುಶಃ ಇದರಿಂದನೇ ಗೊತ್ತಾಗುತ್ತೆ. ಸರ್, ಈಗ ಕಾಂಗ್ರೆಸ್ ಆಡಳಿತದಲ್ಲಿದೆ. ಕಾಂಗ್ರೆಸ್ ಸಾಕಷ್ಟು ವಾಮಮಾರ್ಗ ಅನುಸರಿಸ್ತಾ ಇದೆ ಅಂತೇಳಿ ನಿಮ್ಮದೇ ನಾಯಕರುಗಳು ಆರೋಪ ಮಾಡ್ತಾರೆ. ಆ ವಾಮಮಾರ್ಗ ಇಲ್ಲಿ ಚನ್ನಪಟ್ಟಣದಲ್ಲಿ ನಡೆಯಲ್ಲ ಅನ್ಸುತ್ತಾ ಸರ್? ನಾನು ಆಗಲೇ ಏನು ಹೇಳಿದೆ, ಚನ್ನಪಟ್ಟಣ ಕ್ಷೇತ್ರದ JDS ಪಕ್ಷದ, BJP ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು, ಚಿನ್ನದಂಥ ಕಾರ್ಯಕರ್ತರು, ಮುಖಂಡರಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ವಾಮಮಾರ್ಗಗಳು ನಡೆಯೋಕ್ಕೆ ಅವ್ರು ಯಾರೂ ಸಹ ಅವಕಾಶವನ್ನು ಮಾಡಿಕೊಡಲ್ಲ. ಮಾಡಿದ್ರೂ ಸಹ ಜನ ಅದನ್ನು ಲೆಕ್ಕಕ್ಕಿಟ್ಟಿಲ್ಲ. ಈ ಬಾರಿ 100ಕ್ಕೆ 100 ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ತಾರೆ. ಸರ್, ಕೊನೆಯದಾಗಿ ಯೋಗೇಶ್ವರ್ ಅವರು ಸಾಕಷ್ಟು ಸಭೆ ಸಮಾರಂಭ ಹೇಳ್ತಾರೆ, ನನಗೆ JDS ಹಾಗೂ BJP 2 ಪಕ್ಷದಿಂದ ಕೂಡ ಅನ್ಯಾಯ ಆಗಿದೆ, ಈ ಬಾರಿ ನಂಗೆ ನ್ಯಾಯ ಕೊಡಿ ಅಂತ ಆ ಮಾತನ್ನ ಹೇಳ್ತಾ ಇದ್ದಾರೆ ಸರ್. ಟಿಕೆಟಿನ ವಿಚಾರವಾಗಿ ಸಭೆಯನ್ನು ಮಾಡಿ ನಾನೇ NDA ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಕೊಂಡಂಥವ್ರು ಯಾರು? ಅವರೇ ಘೋಷಣೆ ಮಾಡ್ಕೊಂಡ್ರು. ಘೋಷಣೆ ಮಾಡ್ಕೊಂಡ ನಂತರ 2 ಪಕ್ಷದ ಹಿರಿಯ ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂತು ತೀರ್ಮಾನ ಮಾಡಿದ್ರು, ಇಲ್ಲ JDS ಪಕ್ಷದಲ್ಲಾದರೂ ಸ್ಪರ್ಧೆಯನ್ನು ಮಾಡಿ, ಕೊನೆ ಹಂತದಲ್ಲಿ BJPಲಾದರೂ ಸ್ಪರ್ಧೆಯನ್ನು ಮಾಡಿ, ನಾವು ನಿಮ್ಮ ಸ್ಪರ್ಧೆಯನ್ನು ಒಪ್ತೇವೆ ಒಮ್ಮತವಾಗಿ ಅಂತಕ್ಕಂಥ ಮಾತನ್ನು 2 ಪಕ್ಷಗಳ ಮುಖಂಡರು ಹೇಳಿದರು. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು NDA ಟಿಕೆಟ್ ಅಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಬೇರೆಯೇ ಬೇಕಿತ್ತು. ಆದ್ದರಿಂದ ಇವತ್ತು ಆ ಒಂದು ಕಡೆ ಸಾಗಿದ್ದಾರೆ. ಬಹುಶಃ ಅದು ಎಲ್ಲ ನಮ್ಮ ಚನ್ನಪಟ್ಟಣದ ಜನರಿಗೆ ಎಲ್ಲರಿಗೂ ಸಹ ಗೊತ್ತಿದೆ. ಆದ್ದರಿಂದ ಅದ್ರ ಬಗ್ಗೆ ಏನು ಹೆಚ್ಚಿಗೆ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಹರೀಶ್ ಗೌಡ್ರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾರರು ನಮ್ಮ ಪರ ಇದ್ದಾರೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಕನ್ನಡ, ಚನ್ನಪಟ್ಟಣ.